ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದೆಲ್ಲ ಜೀವ ಜಡ ಎರಡಕ್ಕೂ ಸೇರಿದಂತೆ ಇರುವಂತಹ 8 ಥರದ. ಈ 8 ಗುರುತಿಸಿದ್ದು ಯಾಕೆ ಅಂತಂದರೆ ಇದು ವಿಶಿಷ್ಟವಾದ 8 ಗುಣಗಳು ಅಂತ. ಇಷ್ಟೇ ಗುಣ ಅಲ್ಲ, ಇದಕ್ಕಿಂತ ಮೀರಿ ಅನೇಕ ಗುಣಗಳು ಬರ್ತವೆ. ಏನೇ ಬಂದರೆ ಇದರಲ್ಲಿ ಸೇರಿಸಬಹುದು ಅಂತ ಅನ್ನುವ ಒಂದು ದೃಷ್ಟಿ ಆದರೆ ಇದು ಜೀವನಿಗೆ ಅತ್ಯಂತ ಬೇಕಾದ ಸಂಗತಿ, ಬೆಳವಣಿಗೆಗೆ ಬೇಕಾದ ಉನ್ನತಿಗೆ ಬೇಕಾದಂತಹ ಸಂಗತಿ. ಆದ್ದರಿಂದಾಗಿ ಈ ಎಲ್ಲವೂ ಯಾರಿಂದಾಗುತ್ತೋ ಅವನನ್ನು ನಾವು ಧೀಮಹಿ ಧೇನಿಸುತ್ತೇವೆ. ಹೇಗೆ ಅವನನ್ನು ತಿಳ್ಕೊಳ್ಳೋದು? ಹೌದು, ಜಗತ್ತಿನಲ್ಲಿರೋ ಎಲ್ಲ ವಸ್ತುಗಳಿಗೆ ಒಂದೊಂದು ಶಬ್ದ ಇದೆಯೋ ಇಲ್ಲವೋ? ಆ ಶಬ್ದಗಳನ್ನೆಲ್ಲ ನಾವು ಅರ್ಥೈಸಿಕೊಳ್ಳಿಕ್ಕೆ ಹೋದಾಗ ಆ ಶಬ್ದದ ಅರ್ಥ ಎಲ್ಲಿ ನಿಲ್ಲುತ್ತೆ? ಆ ವಸ್ತುವಿನಲ್ಲಿ ನಿಲ್ಲುತ್ತೆ. ಅಗ್ನಿ, ಆ ಅರ್ಥ ಬೆಂಕಿಯಲ್ಲಿ ಬಂದು ನಿಂತಿತು. ಆದರೆ ಅವ್ರು ಹೇಳಿದರು ಅಲ್ಲಿಗೆ ನಿಲ್ಬೇಡಪ್ಪ, ಆ ಶಬ್ದಕ್ಕೆ ಎಷ್ಟು ಥರದ ಅರ್ಥ ಇದೆಯೋ ಅಷ್ಟೂ ಥರದ ಅರ್ಥ ಯಾರಲ್ಲಿ ಬಂದು ನಿಲ್ಲುತ್ತೋ ಅವನು ನಿಜವಾದ ಅಗ್ನಿ ಶಬ್ದದ ಅರ್ಥ. ಅಗ್ನಿ ಅಂದರೆ ಚಲಿಸದ ವಸ್ತುವಿಗೆ ಚಲನೆಯನ್ನು ನೀಡುವಂಥದ್ದು. ಅಗಾನ್ ನಯತಿ, ಅಗ ಅಂದರೆ ಗಮಿಸದ್ದು, ಹೋಗದ್ದು, ಚಲಿಸದ್ದು. ಹೌದಲ್ವಾ? ಒಲೆಯ ಮೇಲೆ ಬಿಸಿ ನೀರಿನ ಹಂಡೆ ಇಟ್ಟು ಉರುವಲು ಹಾಕಿದಾಗ ತಣ್ಣಗಿದ್ದ ಸುಮ್ಮನಿದ್ದಂತಹ ನೀರಿನಲ್ಲಿ ನಿಧಾನಕ್ಕೆ ಕಣಗಳಲ್ಲಿ ಚಲನೆ ಉಂಟಾಗಿ ಕೊತ ಕೊತ ಅಂತ ಕುದಿಲಿಕ್ಕೆ ಶುರುವಾಗುತ್ತೆ. ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಸಿಗಲಿಕ್ಕೆ ಶುರುವಾಗುತ್ತೆ. ನೀವು ಆ ಜೋಳದ ಕಾಳುಗಳನ್ನು ಹಾಕುವ ಪಾಣಲೆಯಲ್ಲಿ ನೋಡಿದಾಗ ಸ್ವಲ್ಪ ಹೊತ್ತು ಕಾಯುವ ಮುಂಚೆ ಸುಮ್ಮನೆ ಇರುತ್ತೆ, ಕಾದ ತಕ್ಷಣ ಎಲ್ಲ ಪುಟಿದು ಅದು ಅರಳಾಗಿ ಸಿಡಿಲಿಕ್ಕೆ ಶುರುವಾಗುತ್ತೆ. ಚಲಿಸದ ವಸ್ತುವಿಗೆ ಚಲನೆಯನ್ನು ನೀಡುತ್ತೆ. ಆದರೆ ಅಗ್ನಿ ಶಬ್ದಕ್ಕೆ ಇದೊಂದು ಅರ್ಥ, ಇದು ಈ ಅಗ್ನಿಯಲ್ಲಿ ಬಂತು. ಆದರೆ ಅಗ್ನಿ ಶಬ್ದಕ್ಕೆ ಅದೊಂದೇ ಅರ್ಥ ಅಲ್ಲ. ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ಯುಜಂ ಅನ್ನುವಲ್ಲಿ ಅಗ್ನಿ ಸೂಕ್ತ ಅಂದರೆ ನಮ್ಮ ತಲೆಯಲ್ಲಿರುವಂಥದ್ದು ಅಗ್ನಿ ಸೂಕ್ತ, ಹೌದು, ಅದಲ್ಲ ಅಂತಲ್ಲ. ಆದರೆ ಅದರ ಇನ್ನೂ ಹಲವು ರೂಪಗಳು, ಯಾಕೆಂದರೆ ಅದು ಪುರೋಹಿತಂ, ರತ್ನಧಾತಮಂ, ಈ ಎಲ್ಲ ಶಬ್ದಗಳನ್ನು ಹಾಕಿ ಅಗ್ನಿ ಅಂತ ಹೇಳಿದ್ದು. ಇದು ಎಲ್ಲಿದೆ? ಈ ಗುಣ ಎಲ್ಲ ಬರೀ ಅಗ್ನಿಯಲ್ಲಿ. ಅಗ್ರಣೀತ್ವಾತ್ ಅಗ್ನಿನಾಮ ವಾಸುದೇವ ವಾ ಇದಮಗ್ರ ಆಸೀತ್ ನಾರಾಯಣೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ ಅನ್ನುವ ವೇದದ ಮಾತುಗಳು ಅಸದೇವ ಇದಮಗ್ರ ಆಸೀತ್. ಈ ಜಗತ್ತಿನ ಎಲ್ಲ ಸೃಷ್ಟಿಯ ಮೊದಲು ಅಗ್ರಣೀರ್ ಗ್ರಾಮಣೀ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ. ಅಗ್ರಣೀಹಿ ಅನ್ನುವ ಶಬ್ದ ಎಲ್ಲ ಸೃಷ್ಟಿಯಾಗುವ ಮುನ್ನ ಇದ್ದವನು ಅಗ್ರಣಿ. ಆ ಅಗ್ರಣಿಯೇ ಅಗ್ನಿ. ಈ ಅಗ್ನಿ ಮುಖಾದಿಂದ್ರಶ್ಚ ಅಗ್ನಿಶ್ಚ, ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಅಂದರೆ ಹುಟ್ಟಿದ್ದು ಬಾಯಿಯಿಂದ ಅಗ್ನಿ ಹುಟ್ಟಿದ ಅಂತಿದೆ. ಹಾಗಾದರೆ ಹುಟ್ಟಿಸೋನೋ ಬದುಕಿಂತ ಮುಂಚೆ ಇದ್ದ ಅಂತಾಯಿತು. ಮುಂಚೆ ಇದ್ದವನಿಗೆ ಹಾಗಾದರೆ ಅಂದರೆ ಈ ಅಗ್ನಿ ಹುಟ್ಟುವ ಮುನ್ನ ಅಗ್ನಿ ಶಬ್ದ ಇದೆ. ಯಾಕೆಂದರೆ ಶಬ್ದ ನಿತ್ಯ. ನಿತ್ಯವಾದ ಶಬ್ದಕ್ಕೆ ಅರ್ಥ ಖಂಡಿತ ಇರಬೇಕು. ಯಾಕೆಂದರೆ ಅದು ಅವಿನಾಭಾವ ದಂಪತಿಗಳು. ಶಬ್ದ ಮತ್ತು ಅರ್ಥ, ಅದೇ ಪದ ಮತ್ತು ಅರ್ಥ, ಪದಾರ್ಥ. ನಾವೀಗ ಬಳಸುವಾಗ ಈಗ ಪುಸ್ತಕ ಅಂದರೆ ಪುಸ್ತಕ ಅಂತ ನಾನು ನಿಮಗೆ ಬರೀ ಮಾತಲ್ಲಿ ಹೇಳಿದಾಗ ತಲೆಯಲ್ಲಿ ಒಂದು ಅರ್ಥ ಬಂತು. ಅದು ಅರ್ಥ ಎಲ್ಲಿ ಬಂತು ಅಂದರೆ ಈ ಪುಸ್ತಕ ನೋಡಿದರೆ ನಿಮ್ಗೆ ಅರ್ಥ ಬಂತು. ಹಾಗಾದರೆ ಪದದ ಅರ್ಥ ನಿಜವಾಗಿ ವಸ್ತು. ಪದದ ಅರ್ಥ ವಸ್ತು. ಆ ವಸ್ತುವಿಗೆ ಪದ ಪುಸ್ತಕ ಅಂತ. ಈ ಪುಸ್ತಕ ಮತ್ತು ಪದಾರ್ಥ ಇದೆರಡು ಜಗತ್ತಿನಲ್ಲಿ ನಿರಂತರ ಇರುವಂಥದ್ದು. ಒಂದು ಪದ ಇದೆ ಅಂದರೆ ಅದಕ್ಕೊಂದು ಪದಾರ್ಥ ಇರಬೇಕು. ಅಗ್ನಿ ಇದೆ ಅಂದರೆ ಅದಕ್ಕೊಂದು ಪದಾರ್ಥ ಇರಬೇಕು. ಈ ಪದಾರ್ಥ ಇನ್ನು ಹುಟ್ಟಿಯೇ ಇಲ್ಲ. ಹಾಗಾದರೆ ಪದಾರ್ಥ ಹೊಂದಿದೆ, ಅದು ಯಾವುದು? ಇನ್ನೊಂದು ಥರದಲ್ಲಿ ಯೋಚನೆ ಮಾಡೋಣ. ಈ ಅಪೌರುಷೇಯವಾದಂತಹ ಮಾತಿಗೆ ಸಂಬಂಧಪಟ್ಟಂತೆ ನೀರಿದೆ, ಅದು ಮುಂದೆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಬರುತ್ತೆ. ಆದರೂ ಮಧ್ಯದಲ್ಲಿ ಇಲ್ಲಿ ಸ್ಮರಣೆಗೆ ಬಂತು ಅಂತ ಇಲ್ಲಿ ನಾವು ಎಷ್ಟು ಬೇಗ ಮುಂದಿದ್ದಕ್ಕೆಲ್ಲ ಹೆಕ್ಕಿ ಒಟ್ಟೊಟ್ಟಿಗೆ ಹೋಗಿದ್ರೆ ಅಲ್ಲಿ ಬೇಗ ಓಡ್ಬೋದು ಮುಂದೆ. ಅಗ್ನಿ ಅನ್ನುವ ಪದಾರ್ಥದ ಜೊತೆಗಿದೆ ಅಂತ ನಾನು ಹೇಳಿದೆ. ಈಗ ನೀರಿದೆ, ನೀರಿನ ಗುಣ ರಸ. ಮಣ್ಣಿದೆ, ಮಣ್ಣಿನ ಗುಣ ಗಂಧ. ಮಣ್ಣು ಬಿಟ್ಟು ಗಂಧ ಇಲ್ಲ, ಇದೆಯಾ? ಎಲ್ಲೂ ಇಲ್ಲ. ದೀಪ ಬಿಟ್ಟು ರೂಪ ಇದೆಯಾ? ಇಲ್ಲ. ಹಾಗೆ ಇನ್ನು ಉಳಿದಿದ್ದು ಎಲ್ಲವೂ ತಗೊಳ್ಳಿ. ಹಾಗೆ ಆಕಾಶದ ಒಂದು ಗುಣ ಇದೆ. ಸ್ಪರ್ಶರಸ ರೂಪ ಗಂಧ ಈ ನಾಲ್ಕು ಕೂಡ ಆಯಾ ಭೂತವನ್ನು ಜೊತೆಗಿಟ್ಟುಕೊಂಡೇ ಇದೆ. ಹಾಗೆ ಆಕಾಶ ಒಂದು ಪದಾರ್ಥ. ಆ ಪದಾರ್ಥಕ್ಕೊಂದು ಗುಣ ಇದೆ. ಏನದು ಗುಣ? ಶಬ್ದ ಅದರ ಗುಣ. ಶಬ್ದ ಅದರ ಗುಣ ಅಂದಮೇಲೆ ಶಬ್ದವು ಮೊದಲೇ ಇದೆ ಅಂತಾಯಿತು. ಹೇಗೆ ಆಕಾಶ ಅನಾದಿ ನಿತ್ಯವೋ ಹಾಗೆ ಅದರ ಗುಣವೂ ಅನಾದಿ ನಿತ್ಯ. ಯಾಕೆಂದರೆ
ಕಲ್ಲುಗುಂಡಿನ ಭಾರ. ನೀವು ಕಲ್ಲುಗುಂಡು ಬೇರೆ ಭಾರವನ್ನು ಬೇರೆ ಅಂತ ತೆಗೆದು ತೋರಿಸ್ಲಿಕ್ಕಾಗತ್ತಾ? ಕಲ್ಲುಗುಂಡೇ ಭಾರ, ಕಲ್ಲುಗುಂಡಿನ ಉರುಟಾದ ಆಕೃತಿ. ಕಲ್ಲುಗುಂಡು ಅನ್ನೋದರಲ್ಲೇ ಉರುಟಾದ ಆಕೃತಿಯೂ ಸೇರಿದೆ, ಅದು ಅದರದ್ದೇ ಸ್ವರೂಪ. ನೀವು ಹೇಳುವಾಗ ನಿಮ್ಗೆ ಅರ್ಥ ಆಗಲಿಕ್ಕೆ ಕಲ್ಲುಗುಂಡಿನ ಅಂತ ಒಂದು ವಿಭಕ್ತಿಯನ್ನು ಹೇಳಿ ನಮಗೆ ಅದು ಅರ್ಥ ಆಗಲಿಕ್ಕೋಸ್ಕರ ವಿಭಕ್ತಿ ಬರುತ್ತೆ. ಆದರೆ ವಸ್ತುತಃ ಭಾರ ಮತ್ತು ಕಲ್ಲುಗುಂಡು ಒಂದೇ, ಗುಣ ಮತ್ತು ವಸ್ತು ಯಾವಾಗಲೂ ಒಂದೇ. ಹಾಗೆ ಆಕಾಶ ಮತ್ತು ಅದರ ಗುಣ ಶಬ್ದ. ಹಾಗಾದರೆ ಆಕಾಶ ಮತ್ತು ಶಬ್ದ ಎರಡೂ ಒಟ್ಟೊಟ್ಟಿಗೆ ಇದ್ದದ್ದು. ಹಾಗಾದರೆ ಅನಾದಿ ನಿತ್ಯವಾದ ಒಂದು ಶಬ್ದ ಇದೆ. ಆ ಅನಾದಿ ನಿತ್ಯವಾದ ಶಬ್ದ ಯಾವುದು ಅಂದರೆ ಅದನ್ನೇ ವೇದ ಅಂತ ಹೇಳಿದ್ದು. ಆ ವೇದದಲ್ಲಿರುವ ಪ್ರತಿಯೊಂದು ಪದವೂ ಕೂಡ ಅನ್ವಯಾತ್, ಯಾರಲ್ಲಿ ಹೋಗಿ ಅನ್ವಯಗೊಳ್ಳುತ್ತೋ ಅವನು ನಿಜವಾದ ಜನ್ಮಾದ್ಯಸ್ಯತಃ ಪರಂ ಸತ್ಯಂ ಧೀಮಹಿ ಅಂತ ಹೇಳಲಿಕ್ಕೆ ಹೊರಟ ಸಂಗತಿ. ಹೀಗೆ ತುಂಬ ಯೋಚನೆ ಮಾಡಿದಾಗ ಪ್ರತಿಯೊಂದು ಶಬ್ದದ ಹಿಂದೆ ಇರುವ ಅರ್ಥ ಅದು ಭಗವಂತನೇ. ಹಾಗಾದರೆ ಅಗ್ನಿ ಶಬ್ದಕ್ಕೆ ಅಗ್ರಣಿ ಅನ್ನುವ ಅರ್ಥ ಅಗ್ನಿಯಲ್ಲಿ ಇಲ್ಲ. ಚಲಿಸದ ವಸ್ತುವಿಗೆ ಚಲನೆ ಕೊಡುವುದು ಅನ್ನೋ ಅರ್ಥದಲ್ಲಿದೆ. ಇದು ಕೂಡ ಅವನಿಗೂ ಚಲನೆ ಕೊಟ್ಟವನು ಯಾರು? ಪ್ರಾಣಾಗ್ನಿ. ಅವನಿಗೂ ಚಲನೆ ಕೊಟ್ಟವನು ಯಾರು? ಸವು ಪ್ರಾಣಸ್ಯ ಪ್ರಾಣಃ ಅಂತ ತಲವಕಾರ ಉಪನಿಷತ್ತು ಹೇಳಿದ ಹಾಗೆ ಆ ಪ್ರಾಣನಿಗೂ ಪ್ರಾಣವನ್ನು ಕೊಟ್ಟವ ಮಹಾಪ್ರಾಣ ಅದು ಭಗವಂತ. ಅದರಿಂದಾಗಿ ಅಗ್ನಿ ಶಬ್ದದ ಚಲಿಸದ ವಸ್ತುವಿಗೆ ಚಲನೆ ಕೊಡುವುದು ಅನ್ನುವುದು ಕೂಡ ಇಡೀ ಜಗತ್ತಿಗೆ ಸ್ಪಂದನೆ ಮೊದಲು ಬಂದದ್ದು ಮಹತ್ತತ್ವದ ಸೃಷ್ಟಿಯಿಂದ ಏನು? ಇಷ್ಟೇ. ಇದ್ದೇನೆ ಅನ್ನುವ ಒಂದು ಎಚ್ಚರ ಬರುವುದೊಂದು ಸ್ಪಂದಕ್ಕೆ ಕಾರಣವಾಗುತ್ತೆ. ಆ ಸ್ಪಂದನೆ ಅಂತನ್ನುವುದೇ ಮೊದಲ ಪ್ರೇರಣೆ ಆದ್ರಿಂದಾಗಿ ಇಡೀ ಜಗತ್ತಿನ ಸೃಷ್ಟಿಯ ಹಿಂದೆ ಇರುವಂಥದ್ದು ಭಗವಂತನ ಶಕ್ತಿ. ಅದು ಪದಗಳಿಂದ ತಿಳಿಲಿಕ್ಕಾಯಿತು. ಎರಡು ರೀತಿಯ ವಿಭಾಗಗಳನ್ನು, ವಸ್ತುಗಳನ್ನು ನೋಡಿ ತಿಳ್ಕೊಳ್ಳಿ, ಪದಗಳನ್ನು ನೋಡಿ. ಯಾಕೆಂದರೆ ನಾಮರೂಪಾತ್ಮಕವಾದದ್ದೇ ಈ ಜಗತ್ತು. ಇದು ಬಿಟ್ಟು ಬೇರೆ ಏನೂ ಇಲ್ಲ. ಒಂದೋ ನಾಮ, ಒಂದೋ ರೂಪ. ನಾಮ ಅಂದಮೇಲೆ ಅದು ರೂಪ, ಶಬ್ದ ಅಂದಮೇಲೆ ಅರ್ಥ, ಪದ ಮತ್ತು ಪದಾರ್ಥ. ಇದೆರಡರ ಜೊತೆಗೆ ಜಗತ್ತಿರುವಂಥ ಇದು ಎರಡೂ ಜಗತ್ತಿಗೆ ಮೂಲ ಶಕ್ತಿಯಾಗಿ ಭಗವಂತ ಇದ್ದಾನೆ. ಅನ್ವಯಾತ್. ಸರಿ, ಈ ವಸ್ತುಗಳನ್ನೆಲ್ಲ ಅರ್ಥೇಶು ಅಭಿಜ್ಞ. ಸುಮ್ಮನೆ ಕೆಲವೊಂದು ಸರ್ತಿ ಅಕಸ್ಮಾತ್ ಆಗಿ ಏನೋ ಮಾಡುವಾಗ ಒಂದು ಕೆಲಸ ಆಗಿಬಿಡುತ್ತೆ. ಆಮೇಲೆ ನೀವು ಮಾಡಿದ್ರಿ ಅಂತ ಬೇರೆಯವರೆಲ್ಲ ಹೇಳಿದಾಗ ಹೌದು ನಾನೇ ಮಾಡಿದ್ದು ಅಂತ ಬೆನ್ ತಟ್ಕೊಳ್ಳೋ ಕಾರ್ಯಕ್ರಮ ನಮ್ದಿರುತ್ತೆ. ಭಗವಂತನದ್ದು ಹಾಗೋ? ಈ ಜಗತ್ತಿನ ಏನೋ ಒಂದು ವ್ಯಕ್ತಿತ್ವವನ್ನು, ವಸ್ತುವನ್ನು ಸೃಷ್ಟಿ ಮಾಡುವಾಗ ಏನಾಯಿತು ಅವನಿಗೆ ಅದರ ಬಗ್ಗೆ ಗೊತ್ತಿತ್ತೋ ಇಲ್ಲೋ? ಅಭಿಜ್ಞ. ಪ್ರತಿ ವಸ್ತುಗಳ ಎದುರು, ಅಭಿ ಅಂದರೆ ಅಭಿಮುಖ, ಪ್ರತಿಯೊಂದು ವಸ್ತುವಿನ ಪ್ರತಿ ಗುಣಗಳು ಅವನ ಕಣ್ಣ ಮುಂದೆ ಇದೆ. ಏನೇ ಸೃಷ್ಟಿ ಮಾಡಿದ್ರು ಅದರ ಪೂರ್ತಿ ಬೈಯೋ ಡೇಟಾ ಪೂರ್ತಿ ಇದೆ. ಏನೇನು ಬೈಬಹುದು ಎಲ್ಲವನ್ನೂ ಅದರ ಎದುರುಗಡೆ ತೆಗೆದಿಡ್ಲಿಕ್ಕೆ ಬರುತ್ತೆ. ಭಗವಂತನಿಗೆ ಅದರ ಗುಣದೋಷಗಳೆಲ್ಲವೂ ಅರ್ಥ ಆಗುತ್ತೆ. ಹಾಗಾಗಿ ಎಲ್ಲ ವಸ್ತುಗಳನ್ನು ಚೆನ್ನಾಗಿ ತಿಳಿದು ಅವನು ಈ ಜಗತ್ತಿನ ಅಚ್ಚರಿಯ ಪ್ರಪಂಚವನ್ನು, ಜಗತ್ತಿನ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾನೆ. ಹೇಗದು? ಯಾರು ಹೇಳಿಕೊಟ್ರು ಅವನಿಗೆ? ಸ್ವರಾಟ್. ಅವನಿಗೆ ಹೇಳಿಕೊಡೋದಲ್ಲ, ಅವನು ಅದು ತನ್ನದೇ ಸಹಜವಾದ ಗುಣ. ಸರಿ, ಅವನು ತಿಳ್ಕೊಂಡಿದ್ದಾನೆ. ಆದರೆ ನೀವು ಜಗತ್ತಿನಲ್ಲಿ ನಮಗೇನು ಗೊತ್ತಾಯಿತು ಅಂದರೆ, ಸೃಷ್ಟಿ ಮಾಡಿದವನು ಯಾರೋ ಚತುರ್ಮುಖ ಅಂತ ನಾವು ಕೇಳಿದ್ದು, ನೀವು ಏನೋ ಬೇರೆ ಹೇಳ್ತಾ ಇದ್ದೀರಲ್ವ? ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಹೌದು, ತಿಳಿದ ಮೇಲೆ ಸೃಷ್ಟಿ ಮಾಡುವ ಹೊಣೆಗಾರಿಕೆಯನ್ನು ಕೊಟ್ಟು ನೀನು ಮಾಡು ಅಂತ ತೇನೇ ಬೋಧಿಸಿದವನು, ವಿಸ್ತಾರಗೊಳಿಸಿದವನು, ಅವನ ಬುದ್ಧಿಯಲ್ಲಿ ಅದನ್ನು ಬಡಿಸಿದವನು, ಉಣಿಸಿದವನು ಪ್ರೀತಿಯಿಂದ. ಹೃದಯ ಆದಿಕವಿ. ಜಗತ್ತಿನ ನಮ್ಗೆ ಆದಿಕವಿ ಅಂದರೆ ವಾಲ್ಮೀಕಿ ನೆನಪಾಗುತ್ತೆ. ಹೌದು, ನಮಗೆ ಕಾವ್ಯ ಪ್ರಪಂಚದ ಲೋಕದಲ್ಲಿ ಆದಿಕವಿ ಅಂದರೆ ವಾಲ್ಮೀಕಿ. ಆದರೆ ವೇದಗಳ ಪರಮಾತ್ಮ ಅದನ್ನು ತನ್ನ ವಿಷ್ಣು ಬುದ್ಧಿ ಸ್ಥಿತಾಸದ ಯಾವಾಗಲೂ ತಲೆಯಲ್ಲಿ ಇದ್ದೇ ಇರುತ್ತೆ. ವಿಷ್ಣು ಬುದ್ಧಿ ಅಂದರೆ ಇಡೀ ಜಗತ್ತು, ಆಕಾಶವೇ ಭಗವಂತ, ಅಂದರೆ ಆ ವ್ಯಾಪ್ತಿ ಇರುವಂಥದ್ದು. ಆ ವ್ಯಾಪ್ತಿಯಲ್ಲಿ ಶಬ್ದವೂ ಇದೆ ಅಂತ ನಾನು ಆಗ ಮಾತಾಡಿದೆ. ಆ ಶಬ್ದವನ್ನು ಮೊದಲಿಗೆ ಲೋಕದಲ್ಲಿ ಪ್ರಕಟಗೊಳಿಸುವುದಕ್ಕೆ ಬೇಕಾಗಿ ಹಯಗ್ರೀವ ರೂಪದಿಂದ ಬಂದ ಮೇಲೆ ಅದು ನಮ್ಮ ತನಕ ಬರಲಿಕ್ಕೆ ಬ್ರಹ್ಮಾಂತ ಗುರವ ಸಾಕ್ಷಾತ್ ಗುರು ಸ್ಥಾನದಲ್ಲಿ ನಿಂತು ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ಚತುರ್ಮುಖ ಬಂದಿದ್ದಾನೆ. ಅವನಿಗೆ ಭಗವಂತ ಪ್ರೀತಿಯಿಂದ ಸಮಗ್ರ ವೇದದ ಅಷ್ಟೂ ಅಭಿಪ್ರಾಯಗಳನ್ನು ತಿಳಿಸಿ, ಅದು ಅತ್ಯಂತ ಪ್ರೀತಿಯಿಂದ ಹೇಳಿದ್ರಿಂದಾಗಿ ನಮಗೆ ಏನಾದರೂ ಗುರುತ್ವ ಯಾರಲ್ಲಿ ಹೆಚ್ಚು ಕಾಣಬೇಕು ಅಂದರೆ ಅದು ಅನಿವಾರ್ಯವಾಗಿ ಪ್ರಾಣನಲ್ಲೋ ಚತುರ್ಮುಖನಲ್ಲೋ ಕಾಣಬೇಕು. ಯಾಕೆಂದರೆ ದೇವರು ನೇರ ಪಾಠ ಮಾಡಿದ್ದವರಿಗೆ. ಆಮೇಲೆ ಪಾಠ ಕೇಳಿದವರೆಲ್ಲ ಚೂರು ಕೇಳಿರ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ಬ್ರಹ್ಮದೇವ್ರ ಹತ್ರ ಪಾಠಕ್ಕೆ ಹೋಗಿ, ಆಮೇಲೆ ನೀವು ಅಲ್ಲಿ ಕಲೀರಿ ಅಂತ. ಅವರು ಕೂಡ ಎಲ್ರಿಗೂ ಪಾಠ ಮಾಡಲ್ಲ. ಅವ್ರು ಒಂದಿಷ್ಟು ಜನಕ್ಕೆ ಪಾಠ ಮಾಡಿ, ನೀವು
ಅದರ ನೆಕ್ಸ್ಟ್ನವ್ರಿಗೆ ಪಾಠ ಮಾಡಿ ಅಂತ ಅವ್ರು ನೆಕ್ಸ್ಟ್ನವ್ರನ್ನು ಕಳಿಸ್ತಾರೆ. ಹೀಗೆ ಪಾಠ ಅಂತ ಅನ್ನೋದ್ರಲ್ಲೂ ಯಾರ್ಯಾರಿಗೆ ಯಾರ್ಯಾರ ಹತ್ರ ಗುರುತ್ವವನ್ನು ಸ್ವೀಕರಿಸಬೇಕು ಅನ್ನೋದು ಒಂದು ವ್ಯವಸ್ಥೆ. ಅಲ್ಲಿ ತಿಳಿದಾಗಲೇ ಅವ್ರಿಗೆ ಅರ್ಥ ಆಗೋದು. ಅದಕ್ಕಿಂತ ಮೇಲಿನದ್ದು ಹೇಳಿದರೆ ಅದು ಓವರ್ ಡೋಸೇಜ್, ತಲೆ ಮೇಲಿಂದ ಹಾದು ಹೋಗ್ತಾ ಇರುತ್ತೆ, ಗೋಡೆಗೆ ಬಡದು ಹೇಳಿದವರಿಗೆ ವಾಪಸ್ ಹೊಡಿತಾ ಇರುತ್ತೆ. ಹಾಗಾಗದೆ ಅದು ಅವರವರಲ್ಲಿ ಉಳಿಬೇಕು ಅಂತಂದರೆ ಆಯಾ ಗುರುಗಳಲ್ಲಿ ಅದನ್ನು ಕೇಳಬೇಕು ಅಂತ. ಹಾಗಾಗಿ ಭಗವಂತ ನೇರ ಗುರುವಾಗಿ ಗುರುರ್ಗುರುಣಾಂ, ನನಗೆ ಗುರುಗಳಿಗೂ ಗುರುವೆನಿಸಿದಂತಹ ನನಗೆ ಅತ್ಯಂತ ಹತ್ತಿರದ ಮಮ ಸುಹೃತ್ ಆಚಾರ್ಯರಂತೂ ಎಲ್ಲಿ ಮಾತಾಡುವಾಗಲೂ ದೇವರ ಬಗ್ಗೆ ಹೇಳುವಾಗ ಮಮ ಸುಹೃತ್, ನನಗೆ ಅತ್ಯಂತ ಹತ್ತಿರದವನು, ಮಮ ಸನ್ನ ಮಾಮಿ ಅಂತ ಯಾವಾಗಲೂ ದೇವರನ್ನು ಅತ್ಯಂತ ಹತ್ತಿರದ ಶಬ್ದದಲ್ಲಿ ಪ್ರೇಷ್ಠತಮ ಸದಾ, ಆ ಶಬ್ದಗಳನ್ನು ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಹಾಗೆ ಅನ್ನೋದಕ್ಕೆ ಭಾಗವತದ ಮಾತು, ಅತ್ಯಂತ ಪ್ರೀತಿಯಿಂದ ದೇವರು ಇಡೀ ಯಾಕೆಂದರೆ ಇದರ ಪೂರ್ವದಲ್ಲಿ ಇದೇ ಪ್ರಾಣನನ್ನು ಇಡೀ ಜಗತ್ತಿನ ಎಲ್ಲೆಡೆಗೆ ಓಡಾಡಿಸಿದ್ದು ಅವನೇ ಅಲ್ವಾ. ಪ್ರಾಕ್ಟಿಕಲ್ ಆಗಿ ಏನೇನು ಗೊತ್ತಾಗಬೇಕು, ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ, ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವಾಗ ಯಸ್ಮಿನ್ ಸ್ಥಿತೇ ಸ್ಥಾಸ್ಯಾಮಿ ಯಸ್ಮಿನ್ ಪ್ರತಿಷ್ಠಿತೇ ಪ್ರತಿಷ್ಠಾಮಿ ತತ್ ಪ್ರಾಣಮಸೃಜತ. ಪ್ರಾಣನನ್ನು ಸೃಷ್ಟಿ ಮಾಡಿದಂತೆ PA, ಪರ್ಸನಲ್ ಅಸಿಸ್ಟೆಂಟು. ನಾನು ಎದ್ದಾಗ ನನ್ನ ಜೊತೆಗೆ ಹೇಳ್ಬೇಕು, ನಾನು ಕೂತಾಗ ನನ್ನ ಜೊತೆ ಕೂಡಬೇಕು ಅಂತ ಅವನೊಬ್ಬ ಬೇಕು ಅಂತ ಯೋಚನೆ ಮಾಡುವಲ್ಲಿ ಹುಟ್ಟಿದಂತೆ ಅವನೇ ಪ್ರಾಣ. ಹಾಗಾಗಿ ದೇವರು ಎಲ್ಲೆಲ್ಲಿ ಓಡಾಡಿದ್ದಾನೋ ಅದೆಲ್ಲವನ್ನೂ ಪ್ರಾಣ ಅವ್ರ ಜೊತೆಗೆ ಓಡಾಡಿದ್ರಿಂದ ಈ ಜಗತ್ತಿನ ಎಲ್ಲ ಸಂಗತಿಗಳನ್ನು ಏನು ಹೇಳಿದರೂ ಅರ್ಥೈಸಿಕೊಳ್ಳುವ ಶಕ್ತಿ ಪ್ರಾಣನಿಗೆ ಬಂದದ್ದು ಈ ಹಿಂದಿನ ಭಗವಂತನ ಈ ಪ್ರಪಂಚದ ಎಲ್ಲೆಡೆಯೂ ಕೂಡ ಅವನ ಜೊತೆಗೆ ಸಾಗಿ ಓಡಾಟ ನಡೆಸಿದ್ರಿಂದ, ಆ ಒಡನಾಟ ಇದ್ದದ್ರಿಂದ. ಹಾಗಾಗಿ ಆ ನಂತರ ಮೊದಲೆಲ್ಲ ಏನೇನು ಮಾಡಬೇಕು ಅಂತ ಫೀಲ್ಡ್ ವರ್ಕ್ ಮಾಡಿದ್ದು ಹಿಂದಿನ ಪ್ರಾಣನ ಸ್ವರೂಪದಲ್ಲಿ. ಚತುರ್ಮುಖನಾಗಿ ಬಂದಾಗ ಆಗ ಹಿಂದಿನ ಅನುಭವವನ್ನು ತಗೊಂಡು ಸೃಷ್ಟಿ ಮಾಡಿದ್ದಕ್ಕೂ ಮತ್ತು ಭಗವಂತನ ಉಪದೇಶ ಆದೇಶ ಎರಡನ್ನೂ ಇಟ್ಟುಕೊಂಡು ಏಷ ಆದೇಶ ಏಷ ಉಪದೇಶ, ಆದೇಶ ಉಪದೇಶ ಎರಡನ್ನೂ ಪಡೆದು ಚತುರ್ಮುಖ ಸೃಷ್ಟಿ ಮಾಡ್ತಾನೆ. ಆದರೆ ಅವನಿಗೆ ಸೃಷ್ಟಿಯ ಆ ಪ್ರಕ್ರಿಯೆಯ ಸೂಕ್ಷ್ಮವನ್ನು ಬೋಧಿಸಿದವನು ಭಗವಂತ.